ಇನ್ನು ಮೈಸೂರಿನಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಮೂಡಾಕ್ ಸಂಬಂಧಪಟ್ಟ ಹಾಗಿನ ಹಗರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಮುಖ್ಯಮಂತ್ರಿಗಳ ಪತ್ನಿಗೆ ನೀಡಲಾಗಿದ್ದಾರೆ ಅನ್ನುವಂತ ಸೈಟ್ ವಿಚಾರ ಈಗ ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿಗಳು ನಾನು ಜಮೀನು ಕಳ್ಕೊಂಡಿದ್ವಿ, ನಮಗೆ ಸೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ, ಹಾಗಾದ್ರೆ ಅವ್ರು 62 ಕೋಟಿ ಕೊಟ್ಬಿಡ್ಲಿ ನನ್ನ ಜಮೀನಿಗೆ ಬದಲಾಗಿ ಅನ್ನೋ ಮಾತನ್ನ ಹೇಳ್ತಾ ಇದ್ದ ಹಾಗೆ ಇದು ಮತ್ತೊಂದು ರೀತಿಯಂತ ವಿವಾದ ಸ್ವರೂಪ ನೀಡ್ತಾ ಇದೆ. ಯಾಕಂದ್ರೆ ಹಿಂದೆ ಇದೇ ಸಿದ್ದರಾಮಯ್ಯನವರು ಎಲೆಕ್ಷನ್ಗೆ ನಿಂತ ಸಂದರ್ಭದಲ್ಲಿ ಅವರ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಿದ್ದಂತ ಅವರ ಆಸ್ತಿ ಪಾಸ್ತಿ ವಿಚಾರವೂ ಕೂಡ ಈಗ ಪ್ರಸ್ತಾಪಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದ್ ಕಡೆ ಇವ್ರು ಕಳ್ಕೊಂಡಿರುವಂತಹ ಭೂಮಿ ಬೆಲೆನೇ ಹತ್ತತ್ರ 8 ಕೋಟಿ, ಇವ್ರಿಗೆ ಯಾಕೆ 62 ಕೋಟಿ ಕೊಡ್ಬೇಕು ಅಂತ ಅದೇ RTI ಕಾರ್ಯಕರ್ತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪಗಳು ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. 25 ಲಕ್ಷ ರೂಪಾಯಿದು ಪ್ರಾಪರ್ಟಿ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ಬೇಕಾದ್ರೆ 62 ಕೋಟಿ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜಮೀನನ್ನ ನೀವು ಸೈಟ್ ಮಾಡ್ಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆನ ಬಿಟ್ಬಿಡೋದ? 2023 8 ಕೋಟಿ 30 ಲಕ್ಷ ರೂಪಾಯಿ ಹೊರತದ ತಗೊಂಡಾದ್ಮೇಲೆ ಇವರು ಮತ್ತೆ ತಿರ್ಗಿ 62 ಕೋಟಿ ಕೊಡಿ ನಾನು ಬಿಟ್ಬಿಡ್ತೀನಿ ಆ ಲ್ಯಾಂಡ್ ಅಂತ ಅಂದ್ರೆ ಅದು ಏನ್ ಅರ್ಥ ಅಲ್ಲಿಗೆ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಅದ್ರ ಬಗ್ಗೆ ಒಂಚೂರು ಕ್ಲಾರಿಫಿಕೇಶನ್ ಕೊಡ್ತೀರಾ? ಹಾಗಾದ್ರೆ 2013 ಚುನಾವಣೆಯಲ್ಲಿ ನಿಂತಾರಲ್ಲ, ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವ್ರ ಇದೆಲ್ಲ ಇತಿಹಾಸ ಇದೆ. $60 ಕೋಟಿ ಆಗುತ್ತೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್. ಈಗ ಸಿದ್ದರಾಮಯ್ಯನವರು ಈಗ 23 ಲಕ್ಷದ ಪ್ರಾಪರ್ಟಿನ 25 ಲಕ್ಷ ರೂಪಾಯಿದು ಪ್ರಾಪರ್ಟಿ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ಬೇಕಾದ್ರೆ ಈಗ 2023ರಲ್ಲಿ 10 ಕೋಟಿ 62 ಕೋಟಿ ಕೇಳ್ತಾ ಇದ್ದಾರೆ. ಅಂದರೆ ಇದು ಯಾವ ಲೆಕ್ಕ ಸರ್ ಅಂತ ನನಗೆ ಅರ್ಥವಾಯ್ತಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ, ಕರ್ನಾಟಕ ಜನರಿಗೆ ಇದು ಅರ್ಥವಾಗ್ತಾ ಇದೆ ಅನ್ನೋ ಗೊತ್ತಾಯ್ತಿಲ್ಲ. ನಿಮ್ಮ ಲೆಕ್ಕಾಚಾರ, ನೀವು ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿದ್ದೀರಾ, ನೀವು ಆರ್ಥಿಕ ತಜ್ಞರು ಸಹ ಇದ್ದೀರಾ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು. 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು ಆಗ್ತದೆ. ನಮ್ಮ ಜಮೀನನ್ನ ನೀವು ಸೈಟ್ ಮಾಡ್ಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆನ ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಸರ್ 2018ರಲ್ಲಿ ಅವ್ರು 25 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ಬೇಕಾದ್ರೆ ಈಗ ಅದಕ್ಕೂ ಬದಲಾಗಿ ನಾವು ಈಗ 2023ರಲ್ಲಿ 8 ಕೋಟಿ 30 ಲಕ್ಷ ರೂಪಾಯಿ ಹೊರತದ ತಗೊಂಡಾದ್ಮೇಲೆ ಇವರು ಮತ್ತೆ ತಿರ್ಗಿ 62 ಕೋಟಿ ಕೊಡಿ ನಾನು ಬಿಟ್ಬಿಡ್ತೀನಿ ಆ ಲ್ಯಾಂಡ್ ಅಂತ ಅಂದರೆ ಅದು ಏನು ಅರ್ಥ ಅಲ್ಲಿಗೆ? ಏನು ಇವರು ಸಂದೇಶ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಅದ್ರ ಬಗ್ಗೆ ಒಂಚೂರು ಕ್ಲಾರಿಫಿಕೇಶನ್ ಕೊಡ್ತೀರಾ? ಹಾಗಾದ್ರೆ
ಅವರು ಕೊಟ್ಟಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸರಿಯಾಗಿದೆ. ಕಾನೂನು ಬಿಟ್ಟು ಇದು ಏನೂ ಉಲ್ಲಂಘನೆ ಆಗಿಲ್ಲ. ಇದರಲ್ಲಿ ರಾಜಕೀಯ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯ ಒಬ್ಬ ಅನಷ್ಟು ರಾಜಕಾರಣಿ, ಬದ್ಧತೆ ಇರೋ ರಾಜಕಾರಣಿ. ಮೈಸೂರಿನ ಲ್ಯಾಂಡು ಅವ್ರಿಗೆ ಹೋಗೋಕ್ಕೆ ಬಿಡೋದಿಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್ ಆನ್ ಎವ್ರಿಬಡಿ ಆ್ಯಂಡ್ ಎನಿಬಡಿ ವೇಟಿಂಗ್ ಫಾರ್ ದಿ ಎನ್ಕ್ವೈರಿ ರಿಪೋರ್ಟ್ ಟು ಬಿ ಸಬ್ಮಿಟೆಡ್. ನೋಡಿ ಸರ್, CM ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ, ಅವ್ರ ಉತ್ತರ ಕೊಟ್ಟ ಮೇಲೆ ನಮ್ದೇನು ಉತ್ತರ ಇದೆ? ಅವರಿಗೆ ಗೊತ್ತಿರೋಷ್ಟು ಮಾಹಿತಿ ನನಗಿರೋದಲ್ಲ, ಅವ್ರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. CM ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಪರ್ಯಾಯವಾಗಿ ಒಂದು ಹೊಸದನ್ನು ಕೊಟ್ಟಿದ್ದಾರೆ. ಈಗೂ ನಾನು ಬಿಟ್ಟು ಕೊಡ್ತೀನಿ, ಪರಿಹಾರ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಆಗಲೇ ದಾಖಲಾತಿಗಳು ಎಲ್ಲೆಲ್ಲಿ ಇಡಬೇಕು ಇಟ್ಟಿದೆ. ಅದೇನು ಕೆಂಪಣ್ಣ ಆಯೋಗ ರಚನೆ ಮಾಡಿ ರೀಡು ಎಲ್ಲ ಮುಚ್ಚಾಕಿದ್ರಲ್ಲ, ಅದು ಮೂಡಾಗಲ್ಲ, ಮುಚ್ಚಾಕಕ್ಕಾಗಲ್ಲ. ನನ್ನ ಅಭಿಪ್ರಾಯ ಇದೆ. ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ. ಮುಖ್ಯಮಂತ್ರಿಗಳಿದ್ದಾರೆ, ಯಾವುದೂ ನಾವು ತಪ್ಪು ಮಾಡಿಲ್ಲ ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಎಂಕ್ವೈರಿ ಆಗಬೇಕು, ಒಂದು CBI ಎಂಕ್ವೈರಿ ಕೊಡಬೇಕು.